Hi students, welcome back to my channel MD Happy. Second PUC History Model Question Paper 3 ಈ ಪ್ರಶ್ನೆ ಪತ್ರಿಕೆಯನ್ನು ಮಂಡಳಿ ತಮ್ಮ ವೆಬ್ಸೈಟ್ನಲ್ಲಿ ಹಂಚಿಕೊಂಡಿದೆ. ಇದನ್ನು ನಿಮ್ಮ ಶಿಕ್ಷಕರು ಸಹ ನಿಮಗೆ ನೀಡಲೇಬೇಕು. ನಾನು ನಿಮಗೆ ಈ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ಲನ್ನು ಕ್ಲಿಕ್ ಮಾಡೋದ್ರ ಜೊತೆಗೆ ಸದಾ ನೋಟಿಫೈ ಆಗಿರಿ. ಇನ್ನೊಂದು ವಿಶೇಷವಾಗಿ ನಾನು ಹೇಳೋದು ಏನಪ್ಪ ಅಂತಂದರೆ, ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ ಪ್ಲೇಲಿಸ್ಟ್ನಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳಿವೆ. ಅದು ಫಸ್ಟ್ PUC ಆಗಲಿ ಅಥವಾ ಸೆಕೆಂಡ್ PUC ಆಗಲಿ, ಆ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನು ನೋಡಿ ಮತ್ತು ನಿಮ್ಮ ಅಭ್ಯಾಸಗಳನ್ನು ನೀವು ಮಾಡ್ತಿಗಳಿಗೋಸ್ಕರ ನಾವು ಒಂದು ಟೆಲಿಗ್ರಾಮ್ ಗ್ರೂಪನ್ನು ರಚಿಸಿದ್ದೇವೆ. ಆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ. ಆ ಲಿಂಕನ್ನು ಕ್ಲಿಕ್ ಮಾಡೋದ್ರ ಜೊತೆಗೆ ತಾವು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಕೊಟ್ಟಂಥ ನೋಟ್ಸ್ಗಳನ್ನು ನೀವು ಪ್ರಿಪೇರ್ ಮಾಡ್ಬೋದು. ಸೊ ಬನ್ನಿ, ಕ್ವಶನ್ ಪೇಪರ್ ಹೇಗಿದೆ ಅಂತ ನೋಡ್ಕೊತ ಹೋಗೋಣ. ಕರ್ನಾಟಕ ಸರ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ 3 2024 ಮತ್ತು 25. ಭಾಳ ಜನ ವಿದ್ಯಾರ್ಥಿಗಳು ಕಮೆಂಟ್ ಸಹ ಮಾಡ್ತಾ ಇದ್ದೀರಿ, ಸರ್ ನಮಗೆ ಕನ್ನಡ ಮೀಡಿಯಮ್ದಲ್ಲಿ ಏನಪ್ಪ ಅಂತಂದರೆ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿ ಅಂತ ಹೇಳಿ ಈ ವಿಡಿಯೋ ನಾನು ತೆಗೆದುಕೊಂಡ್ಬಂದಿನಿ. ವಿಷಯ ಭಾರತ ಇತಿಹಾಸ. ನಿಮಗೆಲ್ಲ ಈ ಸೂಚನೆಗಳನ್ನು ಗಮನಿಸ್ತಾ ಹೋದರೆ ಭಾಳ ಸೂಕ್ತ ಅಂತ ಹೇಳ್ತೀನಿ. ನಾನು ಡೈರೆಕ್ಟ್ ಉತ್ತರಗಳ ಕಡೆ ಹೋಗ್ತೀನಿ. ಭಾಗ ಎ, ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದನ್ನು ಆರಿಸಿ ಬರೆಯಿರಿ. 5 ಅಂಕಗಳು. ಈ ಕೆಳಗಿನವುಗಳಲ್ಲಿ ಯಾರು ಭಾರತದ ಮೇಲೆ ದಾಳಿ ಮಾಡಿದವರಲ್ಲ? ಸಿ, ರೋಮನ್ನರು. ವಿದ್ಯಾರ್ಥಿಗಳೇ, ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಯಾಕಂತಂದರೆ ನಿಮ್ಮ ಕಮೆಂಟ್ರಿಂದ ನಮಗೆ ಉತ್ತರಗಳು ಗೊತ್ತದೆ. ನಾನು ಇಲ್ಲಿ ನಿಖರವಾಗಿ ಉತ್ತರವನ್ನು ಕೊಟ್ಟಿದ್ದೇನೆ ಅಂತ ಅನ್ಕೋತೀನಿ. ಯಾಕಂತಂದರೆ ಗ್ರೀಕರು ನಮ್ಮಲ್ಲೇ ದಾಳಿ ಮಾಡಿದ್ದಾರೆ, ಅರಬ್ಬರು ದಾಳಿ ಮಾಡಿದ್ದಾರೆ, ಅಟೋಮನ್ ಟರ್ಕರು ಸಹ ಭಾರತ ಮೇಲೆ ದಾಳಿ ಮಾಡಿದ್ದಾರೆ. ಹಾಗಾಗಿ ರೋಮನ್ನರು ಎಲ್ಲಿಯೂ ಅವರ ಸುಳಿವು ಸಿಕ್ಕಿಲ್ಲ. ಹಾಗಾಗಿ ನಾನು ರೋಮರ್ ಅಂತ ಕೊಟ್ಟೆ. ನಿಮಗೆ ಗೊತ್ತಿದ್ರೆ ಆನ್ಸರನ್ನು ನನಗೆ ಕಮೆಂಟ್ ಮಾಡಿ. ಗುಪ್ತ ಸೆಕೆ. ಸಾಮಾನ್ಯ ಶಕ ವರ್ಷ 320ರಲ್ಲಿ ಗುಪ್ತ ಸೆಕೆ ಆರಂಭ ಆಗ್ತದೆ. ಶಿವಾಜಿ ಮತ್ತು ಜಯಸಿಂಗನ ನಡುವೆ ಆದಂಥ ಒಪ್ಪಂದ ಅಂತ ಕೇಳಿದ್ದಾರೆ. ಅದು ಪುರಂದರ ಒಪ್ಪಂದ ಆಗ್ತದೆ. ಶಿವಾಜಿ ಅಲ್ಲಿ ಬಂಧನ ಆಗಿ ಜಯಸಿಂಗ್ ಅವನನ್ನು ಬಂಧನ ಮಾಡಿ ಆ ಒಂದು ಒಪ್ಪಂದವನ್ನು ಮಾಡ್ಕೋತಾನೆ. ಭಾರತದಲ್ಲಿ ಡಚ್ಚರ ರಾಜಧಾನಿ ನಿಮಗೆ ನೆನಪಿರಲಿ. ಗೋವಾ ಪೋರ್ಚುಗೀಸರ ರಾಜಧಾನಿ, ಪಾಂಡಿಚೇರಿ ಫ್ರೆಂಚರ ರಾಜಧಾನಿ, ಕೊಚ್ಚಿನ್ ಡಚ್ಚರ ಒಂದು ವ್ಯಾಪಾರ ಕೇಂದ್ರ, ಪುಲಿಕಾಟ್ ಇವರ ರಾಜಧಾನಿ ಆಗಿತ್ತು. ಮಧ್ಯವರ್ತಿಗಳಿಲ್ಲದೆ 50% ಕಂದಾಯವನ್ನು ರೈತರು ಸರ್ಕಾರಕ್ಕೆ ಪಾವತಿ ಮಾಡುವ ಪದ್ಧತಿ ಯಾವುದಾಗಿತ್ತು? ರೈತವಾರಿ ಪದ್ಧತಿ ಆಗಿತ್ತು. ಮುಂದುವರೆದಂತೆ ಸರಿಯಾದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನ ಭರ್ತಿ ಮಾಡಿ. ನಾನು ನಮ್ಮ ಈ ವಿಡಿಯೋದ ಒಂದು ಥಂಬ್ಲೈನ್ನಲ್ಲೇ ಹೇಳಿದ್ದೆ. ನಾನು ಸರಳವಾಗಿ ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗದೇ ಇರುವಂಥ ವಿದ್ಯಾರ್ಥಿಗಳು ಸಹ ನೀವು ಆರಾಮ ಏನಪ್ಪ ಅಂತ 40 ಅಂಕಗಳನ್ನು ಇಲ್ಲಿ ಪಡಿಬಹುದು ಈಜಾಗಿ. ನೋಡಿ, ಭಾಳ ಜನ ವಿದ್ಯಾರ್ಥಿಗಳು ಗಮನಿಸಿಲ್ಲ. ಸೊ ದಯವಿಟ್ಟು ಇಂಥವನ್ನು ಗಮನಿಸ್ತಾ ಹೋಗಿ. ರಾಷ್ಟ್ರಕೂಟರ ರಾಜ್ಯ ಲಾಂಛನ ಗರುಡ. ಕವಿ ಚಕ್ರವರ್ತಿ ಎಂಬ ಬಿರುದು ಹೊಂದಿರೋರು ರನ್ನ ಅಂತ ಹೇಳ್ತೀವಿ. ಆದಿಲ್ ಶಾಹಿ ಮನೆತನದ ಸ್ಥಾಪಕ ಇಸ್ಮಾಯಿಲ್ ಆದಿಲ್ ಶಾಹಿ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದವರು ಲಾರ್ಡ್ ವೆಲ್ಲೆಸ್ಲಿ. ಈಸೂರು ಕೊಡೆವು ಎಂಬುದು ಕರ್ನಾಟಕದ ಒಂದು ದೊಡ್ಡ ಚಳವಳಿ. ಅದು ಯಾವುದು ಅಂತ ಕೊಟ್ಟಿದ್ದಾರೆ. ಉಪ್ಪಿನ ಸತ್ಯಾಗ್ರಹದ ಅನುಯಾಯಿಯಾಗಿ ಅದರನ್ನು ಅನುಗುಣವಾಗಿ ಇಲ್ಲಿ ಚಳವಳಿಯನ್ನು ಇಡ್ತಾರೆ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. 5 ಅಂಕ ಸರಳವಾಗಿ ಪಡಿಬಹುದು ನೀವು. ಕಲ್ಲಣನ ಗ್ರಂಥ ಯಾವುದು? ರಾಜತರಂಗಿಣಿ. ಗೌತಮಿ ಬಾಲಶ್ರೀ ಒಂದು ತನ್ನ ಗೌತಮ ಪುತ್ರ ಶಾತಕರ್ಣಿಯನ್ನು ಅನುಗುಣವಾಗಿ ಒಂದು ಶಾಸನ ರಚನೆ ಮಾಡ್ತಾಳೆ, ಅದೇ ನಾಸಿಕ ಗುಹಾಶಾಸನ. ಹಿಮ್ಮಡಿ ಪುಲಿಕೇಶಿಯ ಒಂದು ಬೃಹತ್ ದೊಡ್ಡ ಬಿರುದು ದಕ್ಷಿಣಪತೇಶ್ವರ. ಆತ್ಮವಿದ್ಯಾರ್ಥಿಗಳನ್ನ ಕಮೆಂಟ್ ಮೂಲಕ ಉತ್ಪತೇಶ್ವರ ಯಾರು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಮೊಹಮ್ಮದ್ ಗವಾನ್ ನೆನಪಿರಲಿ ನಿಮಗೆ. ಮೊಹಮ್ಮದ್ ಗವಾನ್ ಒಂದು ಕಾಯ್ದೆಯನ್ನು ತರ್ತಾನೆ, ಮಂಜೀರ್ ಉಲ್ ಇನ್ಸಾ ಅಂತ ಹೇಳಿ. ಅದು ತನ್ನ ಆಡಳಿತದಲ್ಲಿ ಅಳವಡಿಸಿಕೊಳ್ತಾನೆ. ಸೊ ಅವನಿಗೆ ಸಂಬಂಧಿಸಿದ ರಾಜಾರಾಮ್ ಮೋಹನ್ ರಾಯನ್ನ ಭಾರತೀಯ ಪುನರುಜ್ಜೀವನದ ಉಷಾ ತಾರೆ ಅಂತ ಕರೀತಾರೆ. ಎಷ್ಟು ಜನರಿಗೆ ಗೊತ್ತಿಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಇದನ್ನು ಬಹಳ ಸರಿ ಕೇಳಿದ್ದಾರೆ. ಭಾರತದ ರಾಷ್ಟ್ರಪ್ರೇಮಿ ಸಂತ ಸ್ವಾಮಿ ವಿವೇಕಾನಂದರು ಅವರ ಒಂದು ಧ್ಯೇಯವಿದೆ. ನನಗೆ ಅದೊಂದು ವ್ಯಾಖ್ಯೆ ಇದೆ. ಅದನ್ನು ನನ್ನ ಕಮೆಂಟ್ ಮೂಲಕ ನೀವು ತಿಳಿಸಲೇಬೇಕು ವಿದ್ಯಾರ್ಥಿಗಳೆಲ್ಲರೂ. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. 5 ಅಂಕ. ಉತ್ಪನ್ನನ ಎಂದರೇನು? ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಪನ್ನನ ಎಂದು ಕರೆಯುತ್ತೇವೆ. ವೇದಗಳ ಕಾಲದ ಕುಟುಂಬದ ಮುಖ್ಯಸ್ಥರು ಯಾರಾಗಿದ್ದರು ಅಂತಂದರೆ ಕುಲಪತಿ ಅಥವಾ ಆ ಮನೆಯ ಮುಖ್ಯಸ್ಥ ಗೃಹಪತಿಯಾಗಿದ್ದ. ಮೊಘಲ ಸಂತತಿಯ ಸ್ಥಾಪಕ ನಿಮಗೆಲ್ಲ ಗೊತ್ತಿರಲಿ, ಬಾಬರ್ ಏನಪ್ಪ ಅಂತಂದರೆ ಮೊಘಲ ಸಂತತಿಯ ಸ್ಥಾಪಕ. ಕಮೆಂಟ್ ಮೂಲಕ ನನಗೆ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ನಡುವೆ ಯಾವ ಕದನ ನಡೀತದೆ ಅಂಥೇಳಿ ನನಗೆ
ಕಮೆಂಟ್ ಮೂಲಕ ನೀವು ತಿಳಿಸಿ. ಸಿಖ್ ಧರ್ಮದ ಪವಿತ್ರ ಗ್ರಂಥ ಹೆಸರಿಸಿ. ಗುರು ಗ್ರಂಥ ಸಾಹೇಬ. ಹೌದಾ? INA ವಿಸ್ತರಿಸಿ. ಇಂಡಿಯನ್ ನ್ಯಾಷನಲ್ ಆರ್ಮಿ, ಭಾರತೀಯ ರಾಷ್ಟ್ರೀಯ ಸೇನೆ. ಸೊ ಇಷ್ಟು ಬರೆದ್ರೆ 15 ಅಂಕ ಸರಳವಾಗಿ ತಗೋಬಹುದು. ನಿಮಗೆ ಬಹಳ ಸೂಕ್ತವಾಗಿ ನಾನು ಸರಳವಾಗಿ ಸುಲಭವಾಗಿ ನಾನು ನಿಮ್ಗೆ ಇಲ್ಲಿ ಕೊಟ್ಟಿದ್ದೇನೆ. ಭಾಗ ಬಿ ಬೆಳಗಿನ ಯಾವುದಾದ್ರು 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. ನೋಡಿ, 8ರಿಂದ ನಿಮಗೆ 8 ಪ್ರಶ್ನೆಗಳು 16 ಅಂಕಗಳು ಸಿಗ್ತವೆ. ಸುಲಭವಾಗಿ ಅಂಕಗಳನ್ನು ಪಡೆದ್ರೆ ನೀವು ಪಾಸ್ ಆಗಬಹುದು. ಇತಿಹಾಸ ಕಾಲ ಮತ್ತು ಇತಿಹಾಸ ಪೂರ್ವಕಾಲ ನಡುವಿನ ವ್ಯತ್ಯಾಸವೇನು? ಲಿಖಿತ ಆಧಾರಗಳು ಲಭ್ಯವಿರುವ ಕಾಲ ಇತಿಹಾಸ ಕಾಲ, ಲಿಖಿತ ಆಧಾರಗಳು ಲಭ್ಯವಿರದ ಕಾಲಕ್ಕೆ ಇತಿಹಾಸ ಪೂರ್ವಕಾಲ ಅಂತ ಹೇಳ್ತಾರೆ. ಹೌದಾ? ಎಷ್ಟು ಸರಳವಾಗಿರುವಂಥದ್ದು. ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು? ಬಹಳ ಸಾರಿ ಪ್ರಶ್ನೆ, ರಿಪೀಟೆಡ್ ಪ್ರಶ್ನೆ ಇದು. ಗ್ರೀಕ್ ಪದಗಳಂತ ಪ್ಯಾಲಿಯೋ ಹಳೆಯ, ಲಿಥಿಕ್ ಅಂದ್ರೆ ಶಿಲೆ ಎಂಬ ಪದಗಳಿಂದ ಹುಟ್ಟಿದ್ದು ಹಳೆಯ ಶಿಲಾಗ ಎಂಬ ಅರ್ಥ ಕೊಡುತ್ತದೆ. ಇದು ಈ ನಾನು ಹೋದ ವಿಡಿಯೋದಲ್ಲಿ ಇಂಗ್ಲಿಷ್ ಮೀಡಿಯಂ ಪ್ರಶ್ನೆ ಪತ್ರಿಕೆ ನಾನು ಬಿಟ್ಟಿದ್ದೀನಿ, ಅಲ್ಲಿ ಈ ಪ್ರಶ್ನೆ ಬಂದಿದೆ. ಸೊ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿದ್ರೆ ಗಮನಿಸಿ. ಮೌರ್ಯರ ಕಾಲದ 2 ಬಗೆಯ ನ್ಯಾಯಾಲಯಗಳನ್ನು ಹೆಸರಿಸಿ. ಧರ್ಮಕ್ಕೆ ಸೀಮಿತವಾದಂಥ ನ್ಯಾಯಾಲಯ, ಇನ್ನೊಂದು ಕಂಟಕ ಶೋಧನೆ. ಮೊನ್ನೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಈ ಪ್ರಶ್ನೆ ಬಂದಿದೆ. ಯಾರು ಗಮನಿಸಿಲ್ಲ ವಿಡಿಯೋಗಳನ್ನು ನೋಡಿ, ಪ್ಲೇ ಲಿಸ್ಟಲ್ಲೇ ನಿಮಗೆ ಮಿಡ್ ಟರ್ಮ್ ಇತಿಹಾಸ ಪ್ರಶ್ನೆ ಪತ್ರಿಕೆ ಸಿಗ್ತದೆ. ಸೊ ಅಲ್ಲಿ ಹೋಗಿ ನೀವು ಅದನ್ನು ನೋಡಿ. ಕಾನಿಷ್ಕನು ಚೀನಾದಿಂದ ವಶಪಡಿಸಿಕೊಂಡ ಯಾವುದಾದ್ರೂ 2 ಪ್ರಾಂತ್ಯಗಳನ್ನು ಹೆಸರಿಸಿ. ವಿದ್ಯಾರ್ಥಿಗಳು ಸ್ವಲ್ಪ ಗಮನ ಕೊಡಬೇಕು. ನಾನಿಲ್ಲಿ ಡಾರ್ಕ್ ಬ್ಲೂ ಅಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದೀನಿ. ಯಾಕಂತಂದರೆ ನಿಮಗೆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದಾರೆ. ಆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇಟ್ಟುಕೊಂಡು ಒಂದು ಪ್ರಶ್ನೆಯನ್ನು ತಯಾರು ಮಾಡಿ ಎನ್ಯುವಲ್ ಎಕ್ಸಾಮ್ಗೆ ಇಡ್ತಾರೆ. ಇದು ಶತಸಿದ್ಧ. ಇನ್ನು ನೋಡ್ರಿ, ಇಲ್ಲಿ ಕಾಶ್ಗರ್, ಯಾರ್ಖಂಡ್ ಮತ್ತು ಖೋತಾನ್ ಎಂಬ ಪ್ರಾಂತ್ಯಗಳನ್ನು ಅಲ್ಲಿ ಕಾನಿಷ್ಕನ ಗೆದ್ದಿದ್ದಾನೆ. ಎಲ್ಲಿ ಅಂತಂದ್ರೆ ಚೀನಾದಲ್ಲಿ. ಚೀನಾ ಅನ್ನಕ್ಕೂ ಸಹ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದ. ಕಾಳಿದಾಸನ 2 ಮಹಾಕಾವ್ಯಗಳು ರಘುವಂಶ ಮತ್ತು ಕುಮಾರ ಸಂಭವ. ಇವನ ನಾಟಕ ಇದೆ, ನನಗೆ ಕಮೆಂಟ್ ಮೂಲಕ ನೀವೆಲ್ಲರೂ ತಿಳಿಸ್ಬೇಕು. ಇನ್ನು 3ರಂತೆ ಚೋಳರ 2 ರಾಜಧಾನಿಗಳು. ನೋಡ್ರಿ, ಇದನ್ನು ಹೊಸದಾಗಿ ಕೇಳಿರುವಂಥ ಪ್ರಶ್ನೆ. ಉರೈಯೂರು ಮೊದಲ ರಾಜಧಾನಿ ಆದರೆ ನಂತರ ತಂಜಾವೂರಿನ ಚೋಳರು ಅಂತ ಬರ್ತಾರೆ. ಇವರ ಮೊದಲ ತದನಂತರ ಆಗುವುದೇ ತಂಜಾವೂರು. ಹರ್ಷವರ್ಧನ್ ತಂದೆ ತಾಯಿಗಳು ಸರಿನೂ ಕೇಳಿದ್ರು ಪ್ರಶ್ನೆ ಮಿಡ್ ಟರ್ಮ್ ಎಕ್ಸಾಮ್ಗೆ. ಇದನ್ನ ಪ್ರಭಾಕರ್ ವರ್ಧನ್ ಮತ್ತು ಯಶೋಮತಿ. ಶಿವಾಜಿ ಸಂಗ್ರಹಿಸಿದ 2 ತೆರಿಗೆಗಳು ಸರಿ ಮೊನ್ನೆ ಮಿಡ್ ಟರ್ಮ್ ಎಕ್ಸಾಮ್ ಕೇಳಿದ್ದಾರೆ. ನೀವು ತೆಗೆದು ನೋಡ್ರಿ ಕ್ವಶನ್ ಪೇಪರ್ನ. ಚೌತ್ ಮತ್ತು ಸರ್ದೇಶ್ಮುಖಿ. ಶಿವಪ್ಪ ನಾಯಕನ ಶಿಸ್ತು ಪ್ರಕಾರ 2 ವರ್ಗೀಕರಣವನ್ನು ಹೆಸರಿಸಿ. ಭೂ ವರ್ಗೀಕರಣ. ನೋಡ್ರಿ ಎಷ್ಟು ಚಂದ ಪ್ರಶ್ನೆ ಕೇಳಿದ್ದಾರೆ ಅಂತಂದ್ರೆ, ಉತ್ತಮ ಫಲವತ್ತಾದ ರಫ್ತು ಮಣ್ಣಿನ ಭೂಮಿ, 2 ಮಧ್ಯಮ ಕೆಂಪು ಮಣ್ಣಿನ ಭೂಮಿ, ಕನಿಷ್ಠ ಮರಳು ಮಿಶ್ರಿತ ಭೂಮಿ, ಅದಂ ತೇವಾಂಶ ರಹಿತ ಭೂಮಿ, ಅದಮಾದಂ ಬಂಜರು ಭೂಮಿ. ನೀವು 8, 9, 10 ತರಗತಿ ಓದಿದ್ರಿ ಅಂತಂದ್ರೆ ನಿಮಗೆ ಭೂಗೋಳಶಾಸ್ತ್ರ ಬರ್ತದೆ. ಮಣ್ಣು ಎಂಬ ಪಾಠದಲ್ಲಿ ಇವುಗಳ ಬಗ್ಗೆ ರೆಗೂರ್ ಮಣ್ಣು, ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು ಇವೆಲ್ಲ ಬರ್ತಾವಲ್ಲಿ. ಅವುಗಳನ್ನು ಸ್ವಲ್ಪ ಗಮನಿಸ್ತಾ ಹೋದರೆ ನಿಮಗೆ ಯಾಕೆ ಇದನ್ನು ಒತ್ತಿ ಹೇಳ್ತೀವಿ ಅಂತಂದ್ರೆ, ನಾಳೆ ಕಾಂಪಿಟೇಟಿವ್ ಎಕ್ಸಾಮ್ ಇದೆ. ಕಾಂಪಿಟೇಟಿವ್ ಜಗತ್ತಿನಲ್ಲಿ ಬದುಕ್ತಾ ಇದ್ದೀರಿ. ಸೊ ನಿಮಗೆ ಇತಿಹಾಸ ಕಾಂಪಿಟೇಟಿವ್ ಎಕ್ಸಾಮ್ಗೆ ಫಿಕ್ಸ್ ಆಗಿ 15 ಅಂಕಗಳು ಬರ್ತವೆ. ಮಧ್ವಾಚಾರ್ಯ ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಸಾಮಾನ್ಯ ಶಕ 1238ರಲ್ಲಿ ಉಡುಪಿಯಲ್ಲಿ ಬಳಿಯ ಪಾಜಕ ಎಂಬಲ್ಲಿ ಜನಿಸ್ತಾರೆ. ಚಾರ್ಲ್ಸ್ ವುಡ್ ವರದಿ ಪ್ರಕಾರ ಭಾರತದ ಸ್ಥಾಪನೆಯಾದ ಯಾವುದಾದ್ರೂ 2 ವಿಶ್ವವಿದ್ಯಾಲಯಗಳನ್ನು ಸೇರಿಸಿ. ಪೊಲೀಸ್ ಎಕ್ಸಾಮ್ಗೆ ಕಂಪಲ್ಸರಿ ಈ ಬ್ರಿಟಿಷರ ಕಾಯ್ದೆಗಳು ಮತ್ತು ಜಾರಿಗೆ ಬಂದ ಕಾನೂನುಗಳ ಬಗ್ಗೆ ಪ್ರಶ್ನೆ ಕೇಳ್ತಿರ್ತಾರೆ. ಲಂಡನ್ ವಿಶ್ವವಿದ್ಯಾಲಯ ಮಾದರಿಯಲ್ಲಿ ಬಾಂಬೆ, ಮದ್ರಾಸ್ ಮತ್ತು ಕೋಲ್ಕತ್ತಾಗಳಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿದ್ರು. 2 ಕೇಳಿದ್ರೆ ಯಾವುದಾದ್ರು 2 ನೀವು ಬರೀರಿ. ಸರ್ ಎಂ ವಿಶ್ವೇಶ್ವರಯ್ಯನವರು ರಚಿಸಿ ಯಾವುದಾದ್ರು 2 ಕೃತಿಗಳನ್ನು ತಿಳಿಸಿ. ಪ್ಲಾನ್ ಎಕನಾಮಿಕ್ ಫಾರ್ ಇಂಡಿಯಾ, ಮೆಮೋರ್ಸ್ ಆಫ್ ಮೈ ವರ್ಕಿಂಗ್ ಲೈಫ್. ಬಹಳ ಅದ್ಭುತವಾದಂತಹ ಕೃತಿಗಳು ಇವೆರಡು. ಸೊ ಇವುಗಳ ಬಗ್ಗೆ ನೀವು ಓದಿದ್ರೆ ಅಂದರೆ ನೀವು ಓದಿ ಬಹಳ ನಾಲೆಜ್ ಸಿಗ್ತದೆ ನಿಮಗೆ. ಕರ್ನಾಟಕದ ಏಕೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿ ಯಾವುದಾದ್ರೂ 2 ವೃತ್ತಪತ್ರಿಕೆಗಳು. ನೋಡ್ರಿ, ಕರ್ನಾಟಕದ ಏಕೀಕರಣದಲ್ಲಿ ಸಂಯುಕ್ತ ಕರ್ನಾಟಕ ನಾವು ಓದ್ತೀವಿ. ಎಷ್ಟೋ ಜನ ವಿದ್ಯಾರ್ಥಿಗೆ ಗೊತ್ತಿಲ್ಲ ಪತ್ರಿಕೆಗಳ ಬಗ್ಗೆ. ಸಂಯುಕ್ತ ಕರ್ನಾಟಕವಾಗಿತ್ತು, ವಿಶಾಲ ಕರ್ನಾಟಕ ಅಂತ ಇತ್ತು, ಕರ್ನಾಟಕ ವೃತ್ತ ಮುಂತಾದ ವೃತ್ತ ಪತ್ರಿಕೆಗಳು ಕರ್ನಾಟಕ ಏಕೀಕರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿವೆ. ಸೊ ವಿದ್ಯಾರ್ಥಿಗಳು ನೀವು ಗಮನಿಸಿ, ನಿಮಗೆ 16 + 15 31 ಅಂಕ ಆಯಿತು. ಇನ್ನು ಮುಂದೆ ಹೋದಂತೆ ಭಾಗ ಸಿ ಮತ್ತು ಡಿ ಅನ್ನು ನಾನು ಯಾಕೆ ಇಲ್ಲಿ ವಿವರಣೆ ಕೊಟ್ಟಿಲ್ಲ ಅಂತಂದರೆ ವಿಡಿಯೋ ಬಹಳ ಉದ್ದ ಆಗ್ತದೆ. ಎಲ್ಲವನ್ನ ಸರಿಯಾಗಿ ಸೂಕ್ತವಾಗಿ ವಿವರಣೆ ಕೊಡೋದಾಗಲ್ಲ. ಈ ಪ್ರಶ್ನೆಗಳ ವಿವರಣೆ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಬಹಳ ಸುಮಧುರವಾಗಿ ಸುಂದರವಾಗಿ ನಿಮ್ಮ ಮನ ಮುಟ್ಟುವಂತೆ ನಾನು ಕೊಡ್ತೀನಿ ಅಂತ ಭರವಸೆಯನ್ನು ಕೊಡ್ತೀನಿ. ಮುಂದೆ ಹೋಗೋಣ. ಈ ಭಾಗ ಕೆಳಗಿನ ಘಟನೆ ಕಾಲಾನುಕ್ರಮದಲ್ಲಿ ಬರೆಯಿರಿ. ನಾನು ಘಟನೆಗಳನ್ನು ನೀವು ಪ್ರತಿಯೊಂದು ವಿಡಿಯೋದಲ್ಲಿ ಗಮನಿಸಿದ್ರೆ ಬಿಟ್ಟರೆ ಗೊತ್ತಿಲ್ಲ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಕಾಲಾನುಕ್ರಮದ ಘಟನೆಗಳಿಗೆ ಡೇಟನ್ನು ಹಾಕಿದ್ದೀನಿ. ಯಾಕಂತಂದರೆ ಕಾಲ ಯಾವ ಅಧ್ಯಾಯದಲ್ಲಿ ಯಾವುದೇ ಘಟನೆ ಬರಲಿ, ಆದರೆ ಅದಕ್ಕೆ ನಿಖರವಾದಂಥ ಸಮಯ
ವರ್ಷ ಅಂತ ಇರ್ತದೆ. ಸೊ ಅದಾದ ಮೇಲೆ ಕಾಲಾನುಕ್ರಮವನ್ನು ನಿಮಗೆ ತೊಗೊಳಕ್ಕಾಗ್ತದೆ. ಇದು ಸುಮ್ಮನೆ ಮಾಡಲ್ಲ. 4 ಅಂಕ ಅಂತಂದರೆ ಎನ್ಯುವಲ್ ಎಕ್ಸಾಮ್ನಲ್ಲಿ 1 ಅಂಕಕ್ಕೆ ಸಿಗ್ತದೆ ನಿಮಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ. ಸೊ ಅದನ್ನು ಗಮನಿಸಿ. ಅಶೋಕನ ಪಟ್ಟಾಭಿಷೇಕ ಸಾಮಾನ್ಯ ಶಕ ಪೂರ್ವಶ 269 ಅಲ್ಲಿ ಸಿ ಅಂತ ಆಯ್ಕೆ ಇದೆ. ನಾನು ಹೇಳಿದ್ದೀನಿ ಅದಕ್ಕೆ CADB ಅಂತೇಳಿ. ಎರಡನೇ ತೈರನ್ ಯುದ್ಧ ಸಾಮಾನ್ಯ ಶಕ 1192 ಯಾರ ನಡುವೆ ನಡೀತದೆ ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಮಂಗಳೂರು ಒಪ್ಪಂದ ನಿಮಗೆ ಗೊತ್ತಿರಲಿ. ಹೈದರ್ ಅಲಿ ಮತ್ತು ಅವರ ತಂದೆ ಯಾರು, ಅವನ ಮಗ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ವಿರುದ್ಧ ಹೋರಾಡಿರುವಂಥ ಒಂದು ಕಥನ ಅದು ಕೊನೆಗೊಳ್ತದೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಹೇಳ್ತೀವಿ ನಾವು. JVP ಸಮಿತಿ ವರದಿ 1949ರಲ್ಲಿ ನೋಡ್ರಿ, ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್ ಮತ್ತು ಪಟ್ಟಾಭಿ ಶ್ರೀತಂಗಳು ಏನು ಮಾಡ್ತಾರೆ ಅಂತಂದರೆ ಆ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಅದು ಒಂದು ರಾಜ್ಯಗಳ ಏಕೀಕರಣದ ಒಂದು ಸಮಿತಿ ಅಂತ ಹೇಳ್ತೀನಿ. ಸೂಚನೆಗಳ ಕೆಳಗಿನ ಅನುಸಾರವಾಗಿ ನೋಡ್ರಿ 5+5 ಅಂಕಗಳನ್ನು ಸಿಗ್ತವೆ ನಿಮಗೆ. ನಿಮಗೊಂದು ಭೂನಕ್ಷೆಯನ್ನು ಕೊಡ್ತಾರೆ ಭಾರತದ್ದು. ಅದು ಐತಿಹಾಸಿಕ ಸ್ಥಳವನ್ನು ಗುರುತಿಸಿ ಪ್ರತಿಯೊಂದು ಸ್ಥಳಕ್ಕೆ ವಿವರಣೆಯನ್ನು ಗುರುತಿಸಿ ಬರಿಬೇಕಾಗ್ತದೆ. ಐತಿಹಾಸಿಕ ಪ್ರಮುಖ ಬಹಳಷ್ಟು ಕೊಟ್ಟಿದ್ದೀನಿ ನಾನಿಲ್ಲಿ ನಿಮಗೆ. ಕೆಲವು ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದಪ್ಪ ಅಂತಂದರೆ ಪಾಟಲಿಪುತ್ರ ಆಗಿರ್ಬೋದು, ಆಗ್ರಾ ಆಗಿರ್ಬೋದು, ಹಂಪಿ ಆಗಿರ್ಬೋದು. ನೋಡ್ರಿ ಇವೆಲ್ಲವನ್ನ ಕೊಟ್ಟಿದ್ದಾರೆ. ನಾನು ಇಲ್ಲಿ ವಿವರಣೆಯನ್ನು ಕೊಟ್ಟಿದ್ದೀನಿ. ಎಷ್ಟು ಸಿಂಪಲ್ ಆಗಿ ವಿವರಣೆ ಕೊಟ್ಟು ನಮ್ಗೆ ಅಂಕ ಸಿಗ್ತದೆ ಸರ್ ಅಂತ ಕೇಳುವಂಥ ವಿದ್ಯಾರ್ಥಿಗಳು ಇದನ್ನು ನೋಡ್ರಿ. 2 ನೀವು ಪಾಯಿಂಟ್ ಬರೆದ್ರೆ ನಿಮ್ಗೆ ಅಂಕ ಸಿಗ್ತದೆ. ಗಂಗಾ ನದಿಯ ದಂಡೆ ಮೇಲಿರುವ ಇಂದಿನ ಹೆಸರು ಪಾಟ್ನಾ, ಬಿಹಾರದ ರಾಜಧಾನಿ ಆಗಿದೆ. ಮಗಧ ಸಾಮ್ರಾಜ್ಯ ರಮೈರರು ಗುಪ್ತರ ರಾಜಧಾನಿ ಆಗಿತ್ತು. ಆಗ್ರಾ ಉತ್ತರ ಪ್ರದೇಶದ ಯಮುನಾ ನದಿ ದಂಡೆದಲ್ಲಿದೆ. ಸಿಕಂದರ್ ಲೋಧಿ ಈ ನಗರವನ್ನು ನಿರ್ಮಿಸಿದ ನೆನಪಿರಲಿ ಆಗ್ರಾ. ಆದರೆ ತಾಜ್ ಮಹಲ್ ನಿರ್ಮಿಸಿದವರು ಯಾರು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಇದು ಮೊಘಲರ ರಾಜಧಾನಿ ಆಗಿತ್ತು. ತಾಜ್ ಮಹಲ್ನಲ್ಲಿ ಇದು ಪ್ರಸಿದ್ಧ ವಿಶ್ವದ ಸ್ಮಾರಕ ಇದೆ. ಏನಿದೆ? ಸ್ಮಾರಕ ಇದೆ. ಹಂಪಿ ತುಂಗಭದ್ರಾ ನದಿಯ ದಡದಂಡೆಯಲ್ಲಿದೆ. ಯಾಕಂತಂದ್ರೆ ಎಲ್ಲಾ ನದಿಗಳು ಒಂದು ಸಾಮ್ರಾಜ್ಯದ ಹುಟ್ಟಲಿಕ್ಕೆ ಕಾರಣವಾಗಿವೆ. ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇಲ್ಲಿ ವಿರೂಪಾಕ್ಷ ದೇವಾಲಯ, ವಿಜಯ ವಿಠ್ಠಲ ದೇವಾಲಯ, ಕಲ್ಲಿನ ರಥ ಮುಂತಾದ ಭವ್ಯ ಸ್ಮಾರಕಗಳಿವೆ. ಇನ್ನು ಮುಂದುವರಂತೆ ಮೀರತ್ ಪ್ರಥಮ 1857 ದಂಗೆಗೆ ಕಾರಣೀಭೂತವಾದಂಥ ಒಂದು ಪ್ರದೇಶ ಉತ್ತರ ಪ್ರದೇಶ ರಾಜ್ಯದಲ್ಲಿದೆ. ದೆಹಲಿಯ ಸಮೀಪಿದೆ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರಮುಖ ಕೇಂದ್ರವಾಗಿತ್ತು. ಯಾರು ಅಲ್ಲಿ ಆಡಳಿತ ನಡೆಸಿದ್ರು, ಯಾರು ದಂಗೆ ಎದ್ರು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಮೀರತ್ನಲ್ಲಿ ದಂಗೆ ಎದ್ದ ಸಿಪಾಯಿ ನಿಮ್ಗೆ ಗೊತ್ತಿರಲಿ, ದೆಹಲಿಯನ್ನು ನುಗ್ಗಿ ಅದನ್ನು ವಶಪಡಿಸಿಕೊಂಡ್ರು. ಇನ್ನು ಬಾಂಬೆ ಮಹಾರಾಷ್ಟ್ರದ ರಾಜಧಾನಿಯಾಗಿದೆ. ಪಶ್ಚಿಮ ತೀರದ ಇದು ಭಾರತ ಪ್ರಮುಖ ನೆಲೆಯಾಗಿತ್ತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಥಮ ದೇಶ ನಡೆದಿದೆ ಬಾಂಬೆಯಲ್ಲಿ 1885ರಲ್ಲಿ. ಸೊ ವಿದ್ಯಾರ್ಥಿಗಳೇ, ನನ್ನ ಕಮೆಂಟ್ ಮೂಲಕ ನೀವು ದಯವಿಟ್ಟು ತಿಳಿಸಿ ಈ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ. ನಿಮ್ಮ ಅನಿಸಿಕೆಗಳು, ನಿಮ್ಮ ಪ್ರಶ್ನೆಗಳು, ಇನ್ಯಾವುದೇ ವಿಷಯ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಏನೇ ಇರಲಿ, ಪ್ರಥಮ PUC ಸೆಕೆಂಡ್ PUC ಕಮೆಂಟ್ ಮಾಡಿ. ಸೊ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಅದೇ ರೀತಿ ಸರಿಯಾದ ರೀತಿ ಸ್ಟಡಿ ಮಾಡಿ ಒಳ್ಳೆಯ ಸೂಕ್ತ ಮಾರ್ಕ್ಸ್ಗಳನ್ನು ಪಡೀರಿ ಅಂತ